ವೆಲ್ಕಮ್ ಬ್ಯಾಕ್ ಟು ನನ್ನ ಹೊಸ ವೀಡಿಯೋ. ತುಂಬ ದಿನ ಆದಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೆಂದರೆ ಫುಲ್ ಬ್ಯುಸಿಯಾಗಿಬಿಟ್ಟಿದ್ದೆ. ಆ ರೀಸನ್ಗೋಸ್ಕರ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇನ್ಮೇಲೆ ಫ್ರೀಯಾಗಿ ಟೈಮ್ ಸಿಕ್ಕಾಗೆಲ್ಲ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಏನು ಮಾಡ್ತೀರಾ, ವೀಡಿಯೋ ಮಾಡೋಕ್ಕಿಂತ ಟೈಮೇ ಸಿಗ್ತಾಯಿಲ್ಲ. ಇರೋ ಟೈಮಲ್ಲೇ ಹೆಂಗೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಏನಪ್ಪ ವಿಷಯ ಅಂದರೆ, ಬೆಳಗ್ಗೆ ರೆಡಿಯಾಗಿಬಿಟ್ಟು ಟೈಮ್ ಬಂದು 9 ಗಂಟೆ ಆಗಿದೆ. ಇದು ಕೆಲಸಕ್ಕೆ ಅಂತ ಹೋಗ್ತಾಯಿದ್ದೀನಿ. ಯಾಕೆ ಅಂದರೆ ಇದು ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದ, ಅದಕ್ಕೋಸ್ಕರ ಇವಾಗ ನಡ್ಕೊಂಡು ಹೋಗ್ತಾಯಿದ್ದೀನಿ. ಅದರ ಬೇರೆ ಬೈಕ್ ಬೇರೆ ಇಲ್ವಲ್ಲ, ಅದಕ್ಕೋಸ್ಕರ ಏನು ಮಾಡಬೇಕು, ನಡ್ಕೊಂಡೇ ಹೋಗಬೇಕು. ಆಲ್ಮೋಸ್ಟ್ ಅಲ್ಲೊಂದು 3 ಕಿಲೋಮೀಟ್ರಷ್ಟು ನಡ್ಕೊಂಡೇ ಬರಬೇಕು. ನಾವು ಈ ಜೇಸಿಪುರ ಮಾಡಾಳು ಈ ರೂಟ್ ಏನಾರು ಹೋಗ್ಬೇಕು ಅಂದರೆ ಆಲ್ಮೋಸ್ಟ್ ಒಂದು 3 ಕಿಲೋಮೀಟ್ರ್ ನಡ್ಕೊಂಬರ್ಬೇಕು. ಅರಸೀಕೆರೆ ಹೋಗಬೇಕು ಅಂದರೆ ನಮ್ಮೂರ ಪಕ್ಕನೇ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಗೆ ಹೋದರೆ ಬಸ್ ಬರುತ್ತೆ. ಆದರೆ ಈ ಸೈಡ್ ಏನಾರು ಹೋಗಬೇಕು ಅಂದರೆ ಆಲ್ಮೋಸ್ಟ್ ಒಂದು 3 ಕಿಲೋಮೀಟ್ರ್ ನಡ್ಕೊಂಬರ್ಬೇಕು. ಬೈಕು ಗೊತ್ತಿರೋರು ಬಂದರೆ ಬರ್ಬೋದು ಆರಾಮಾಗಿ, ಇಲ್ಲ ಅಂದರೆ ಫುಲ್ 3 ಕಿಲೋಮೀಟ್ರಷ್ಟು ನಡ್ಕೊಂಡೇ ಬರಬೇಕು. ಇವಾಗ ಅದೇ ಇದು ರಾಮನಹಳ್ಳಿ ಅಂತ ಇದೆ. ಈ ಒಂದು ಬಸ್ ಸ್ಟಾಪಿಗೆ ಬಂದರೆ ನಾವು ಹೋಗೋಕ್ಕೆ ಬಸ್ಸೆಲ್ಲ ಸಿಗುತ್ತೆ. ಇಲ್ಲಿಂದನೇ ಆರಾಮಾಗಿ ನಾವು ಅರಸೀಕೆರೆ ಈ ಕಡೆ ಮಾಡಾಳು ಈ ರೂಟೆಲ್ಲ ಹೋಗ್ಬೋದು. ಅದಕ್ಕೆ ಇವಾಗಿನ್ನೂ ಜಸ್ಟ್ ಒಂದು ಬೈಕ್ ಸಿಕ್ತು, ಅದಕ್ಕೋಸ್ಕರ ಅವರೇ ಕರ್ಕೊಂಬಂದರು, ಇಲ್ಲಿ ಬಿಟ್ಟರು. ಇವಾಗ ಬರ್ತಾಯಿದ್ದೀನಿ, ಹೋಗ್ತಾಯಿದ್ದೀನಿ. ಇನ್ನೇನೇನು 5 ಮಿನಿಟ್ಸ್ ಅಷ್ಟೇ ನನ್ನ ಫ್ರೆಂಡ್ ಬರ್ತಾನೆ. ಇಲ್ಲಿಂದ ಸೀದಾ ಕೆಲಸಕ್ಕೆ ಅಂತ ಹೋಗೋದು. ಇವಾಗ ಒಂದು ಪ್ಲೇಸ್ ತೋರಿಸ್ತೀನಿ. ಇದು ಅರಸೀಕೆರೆಯಲ್ಲೇ ಒಂದು ಫೇಮಸ್ ಪ್ಲೇಸ್ಗಳಲ್ಲಿ ಲಿಸ್ಟ್ಗಳಲ್ಲಿ ಇದು ಬರುತ್ತೆ. ಇದು ನೀವು ನೋಡ್ತಿರೋದ ಶ್ರೀ ಬೆಟ್ಟದ ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ ಹಿರೇಕಲ್ ಅಂತೇಳಿ. ಇದು ರಾಮನಹಳ್ಳಿ ಏನಿದೆಯಲ್ಲ ಅಲ್ಲಿ ಬರುತ್ತೆ. ಈ ಪ್ಲೇಸ್ ಯಾವ ರೀತಿ ಇದೆ ಅಂದರೆ ಗೈಸ್, ಈ ಟ್ರೆಕ್ಕಿಂಗ್ ಮಾಡೋರಿಗೆ ಮತ್ತು ಆಫ್ ರೋಡಿಂಗ್ ಎಲ್ಲ ಮಾಡ್ತಾವ್ರಲ್ಲ ಅವ್ರಿಗೆ ಮಾತ್ರ ಮಸ್ತು ಪ್ಲೇಸ್ ಇದು. ಎಷ್ಟು ಅಮೇಝಿಂಗ್ ಆಗೈತೆ ಅಂದರೆ ಬೆಟ್ಟ ಹತ್ತಕ್ಕೆ ಫುಲ್ ಒಂಥರ ಅಡ್ವೆಂಚರ್ ಆಗಿರುತ್ತೆ. ಆ ರೀತಿ ಇದೆ ಈ ಪ್ಲೇಸು. ಇದು ಸ್ವಲ್ಪ ಏನು ನೋಡ್ತಿದ್ದೀರಲ್ಲ, ಇದು ಸ್ವಲ್ಪ ಮಾತ್ರ ರೋಡ್ ಮಾಡಿದ್ದಾರೆ ಅಷ್ಟೇ. ಅಲ್ಲಿ ಮುಂದ್ಗಡೆ ಒಂದು ಕೆರೆ ಸಿಗುತ್ತೆ, ಅಲ್ಲಿವರೆಗೂ ಮಾತ್ರ ರೋಡ್ ಮಾಡಿರೋದು. ಇನ್ನು ಅಲ್ಲಿಂದ ಫುಲ್ ಮೇಲ್ಗಡೆ ಫಾರೆಸ್ಟ್ ಲ್ಯಾಂಡಿಗೆ ಬರುತ್ತೆ, ಅಲ್ಲಿ ರೋಡ್ ಮಾಡೋಕ್ಕೆ ಬಿಟ್ಟಿಲ್ಲ. ಅಲ್ಲಿಂದ ಫುಲ್ಲು ಯಾವ ರೀತಿ ಟ್ರೆಕ್ಕಿಂಗ್ ಮಾಡ್ಬೋದು ಅಂದರೆ ಫುಲ್ ಅಡ್ವೆಂಚರಲ್ಲಿ ಆಫ್ ರೋಡಿಂಗ್ ಮಾಡ್ಬೋದು. ಆ ರೀತಿ ಇದೆ ಪ್ಲೇಸ್ ಇದು ಮಾತ್ರ. ಫೈನಲಿ ಕೆಲಸ ಮಾಡೋ ಜಾಗಕ್ಕೆ ಬಂದು, ಅದು ಕೆಲಸ ಮಾಡೋ ಜಾಗ ಯಾವ ಥರ ಐತೆ ಅಂದರೆ ನೋಡಿ, ಫುಲ್ಲು ಗಿಡ. ಇಲ್ಲಿ ನಮ್ಮದು ಟವರ್ ಇದೆ, ಈ ಗಿಡದೊಳಗೆ ಫುಲ್ ನಮ್ಮ ಟವರ್ ಇಟ್ಟವ್ರೆ. ಈ ಥರ ಫುಲ್ ಒಳ್ಳೆ ಗಿಡ ಎಲ್ಲ ಬೆಳ್ಕೊಂಡಿದ್ದೆ. ಇಲ್ಲಿ ಇವತ್ತು ನಮ್ಮ ಕೆಲಸ, ಈ ಕೆಲಸ ಮುಗಿದ್ರೆ ಮತ್ತೆ ಯಾವುದು ಬರದೇ ಇದ್ದರೆ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗೋದು. ಮಿಸ್ಸಾಗಿ ಯಾವುದಾದ್ರೂ ಬಂತು ಅಂದರೆ ಮತ್ತು ಇದನ್ನು ಮುಗಿಸ್ಕೊಂಡು ಮತ್ತೆ ಯಾವ್ದು ಬಂದಿರುತ್ತೆ ಅದಕ್ಕೆ ಹೋಗಬೇಕಾಗುತ್ತೆ. ಇಲ್ಲಿ ಸದ್ಯಕ್ಕೆ ಇಲ್ಲಿ ಮಾಡ್ತಿದ್ದೀವಿ. ಇನ್ನು ಇದು ಮುಗಿಯೋಕ್ಕೆ ಮಿನಿಮಮ್ ಇನ್ನೂ 1 ಅವರ್ ಮೇಲಾಗುತ್ತೆ. ಇದನ್ನು ಮುಗಿಸ್ಕೊಂಡು ನೆಕ್ಸ್ಟು ಬಂದರೆ ಹೋಗೋದು, ಇಲ್ಲಾಂದರೆ ಸೀದಾ ಮನೆಗೆ ಹೋಗೋದು ಗೈಸ್. ಫೈನಲಿ ಮನೆಗೆ ಬಂದೆ, ಕೆಲಸ ಮುಗೀತು. ಹಂಗಾಗಿ ಡೈರೆಕ್ಟ್ ಮನೆಗೆ ಬಂದು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಸಿಕ್ಕಾಪಟ್ಟೆ ಮಳೆ ಫುಲ್. ನಾವು ಕೆಲಸದಿಂದ ಮುಗಿದ ತಕ್ಷಣ ಸ್ಟಾರ್ಟ್ ಆಗಿದ್ದ ಮನೆಗೆ ಬಂದರೂ ಮಳೆ ಇನ್ನೂ ಬಿಟ್ಟಿಲ್ಲ, ಈಗಲೂ ಸೊನೆ ಬರ್ತಿದೆ. ಆ ರೀಸನ್ಗೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಂಗಾಗ್ಬಿಟ್ಟು ಈಗ ಜಸ್ಟ್ ಮನೆಗೆ ಬಂದೆ. ಇಲ್ಲಿ ನೋಡ್ಬೋದು ಬುಕ್ಸ್ನೆಲ್ಲ ಹೆಂಗೆ ಬೇಕು ಹಂಗೆ ಇಟ್ಟೋಗ್ಬಿಟ್ಟಿದ್ದೆ. ಕರೆಕ್ಟಾಗಿ ಜೋಡಿಸೂ ಇಲ್ಲ ಇವನ್ನ ಯಾವ್ದು ಪ್ರಕಾರ ಅಂಥೇಳಿ. ಇವಾಗ ಸ್ವಲ್ಪ ಜೋಡಿಸ್ಬೇಕು, ಯಾಕೆಂದರೆ ಎಕ್ಸಾಮ್ ಬೇರೆ ಇದೆ, ಅದಕ್ಕೆ ಬೇರೆ ಸ್ವಲ್ಪ ಓದಬೇಕು. ಆ ರೀಸನ್ಗೋಸ್ಕರ ಅಷ್ಟೇ. ಓದೋದು ಬಿಟ್ಟು ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು ಇಯರ್ ಮೇಲೆ ಆಗಿದೆ. ಓದೋದು ಬಿಟ್ಟು ತುಂಬ ದಿನ ಆಗೋಗ್ಬಿಡ್ತು. ಹಂಗಾಗ್ಬಿಟ್ಟು ಈಗ ಮತ್ತೆ ಓದಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೋಸ್ಕರ ಈ ಬುಕ್ಸ್ನೆಲ್ಲ ಎಲ್ಲೆಲ್ಲೋ ಬಿದ್ದಿದ್ದು ಅವನ್ನೆಲ್ಲ ತಗೊಂಬಂದು ಕರೆಕ್ಟಾಗಿ ಜೋಡಿಸ್ಕೊಂಡು ಇವಾಗ ಇಟ್ಟಿದ್ದೀನಿ. ಇನ್ನೂ ಕರೆಕ್ಟಾಗಿ ಇಟ್ಕೊಂಡಿಲ್ಲ, ಅದನ್ನೆಲ್ಲ ಫುಲ್ ನೀಟಾಗಿ ಜೋಡಿಸ್ಕೊಂಡು ಓದೋದನ್ನ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಸ್ಟಾರ್ಟ್ ಮಾಡ್ತೀನಿ ಗೈಸ್. ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಮತ್ತು ಒಂದು ಲೈಕ್ನ ಕೊಡಿ. ಸಿಗೋಣ ಇದೇ ಥರದ ನೆಕ್ಸ್ಟ್ ವೀಡಿಯೋದಲ್ಲಿ.